ಯಾವನು ಹಾಪ್ಸೋಳೆ ಮಕ್ಕಳು ಒಂದು ಹೊರಿ ಮೇವು ತರಾಕವಲ್ರವಕ್ಕೆ ದನಗಳಿಗೆ ದನ ಉಪವಾಸ ಕಟ್ಟ್ಯಾರ ಅವನ್ನ ನನಗೆ ಬೇಕಾಗೈತಿ ಎಲ್ಲ ನಾನು ತೊಗೊಂಡು ಹೊಕ್ಕೇನಿ. ಏನು ಭೀಮಣ್ಣ ಏನೋ ಗುಣ ಅನ್ಕೊಂತ ಒಬ್ಬನ ಮಾತಾಡತ್ತೀನಿ. ಯಾರು ಅದಾರ ಅಲ್ಲಿ? ಏ ಬೀರಪ್ಪ ಕಾಕ, ಇವ್ರು ಹಿರಿದವಳ ಹಡ ಹತ್ತಾಗ ಕೈಯಾಗ ಒಂದೊಂದು ಫೋನ್ ಹಿಡ್ಕೊಂಡು ಬೆಳ್ತಾನ ಫೋನ್ ನೋಡ್ತಾರ. ಮುಂಜಾನೆ ಏಳೋಂಗಿಲ್ಲ, ಎದ್ದು ನಸಿನಾಗ ಎದ್ದು ಒಂದೊಂದು ಹೊರಿ ಹುಲ್ಲು ತೊಗೊಂಬರ್ಲಿ ಸೋಳೆ ಮಕ್ಕಳ್ರಿ ಅಂದ್ರೆ ಒಬ್ಬನು ಏಳಂಗಿಲ್ಲ ಮಾರಾಯ. ದನ ಉಪವಾಸ ಅದಾವು, ಅದಕ್ಕೆ ಮೇವು ಒಯ್ಯಾಕೆ ಬಂದೇನು ನಾನು. ಇವೇನು ಬಾಳೆ ಮಾಡ್ಕೊಂಡು ತಿಂತಾವ ಮಾರಾಯ. ನಾಳೆ ನಾವು ಇಲ್ಲದ ಕಾಲಕ್ಕೆ ಗೊತ್ತಾಕತ್ತಗೋ ಅವಕ್ಕೆ. ಇವು ಯಾವೊಬ್ಬನು ದರೊಬ್ಬನು ಸೋಳೆ ಮಗ ಏನಿಲ್ಲ ನೋಡು, ಅದೊಂದು ಫೋನ್ ತಿಕ್ಕೊಂತ ಕುಂತು ಬಿಡ್ತಾರೆ. ಈಗ ಹಿಂಗೇನಾರ ಮಾಡಿದ್ರೆ ನಮ್ಮಪ್ಪ ನಮಗೆಲ್ಲಿ ಕೂಳು ಹಾಕ್ತಿದ್ನು. ನಮ್ಮ ಸಾಲಿ ಎಲ್ಲಿಯೋ ನಮಗೆ ಊಟ ಎಲ್ಲಿಯೋ ಅತ್ತಾಗ ಹೋದ್ವಿ ತಿಂಗಳಾನ್ಗಟ್ಲೆ ಕುರಿಯಾಗ ನಾವು. ಎಲ್ಲಾರ್ದು ಹಣೆ ಬರಾಟ ಐತೆ ಬಿಡೋ ಮರೆ. ಎಲ್ಲರ ಮನೆಗೆ ಯಾವೊಂದು ದರ್ವೊಂದು ಮಕ್ಕಳು ಯಾವ ಮಾತು ಕೇಳ್ತಾವೆ ಸೋಳೆ ಮಕ್ಕಳು. ಚೈನಿ ಹೊಡ್ಕೊಂತ ಅವ್ರ ದುಡ್ದು ಪಗಾರ ಅವ್ರ ಫೋನಿ ಕರೆನ್ಸಿ ಹಾಕ್ಸಕ್ಕೆ, ಅವ್ರ ಬೈಕಿಗೆ ಅವ್ರಿಗೆ ಚೀಟ್ ತಿನ್ನಾಕ ಸಾಲೋದಿಲ್ಲ ಈಗ ಅವ್ರ ಪಗಾರ. ಹೊಲ್ದಾಗ ಮಾಡ್ರಲ್ಲೇ ಸೋಳೆ ಮಕ್ಕಳು ಅಂದ್ರೆ ದಾಡ್ ಕೊಡ್ತಾರಲ್ಲಿ, ದಾಡಕ್ಕೆ ಚೈನಿ ಹೊಡ್ಯಾಕ. ಅವ್ರ ದುಡ್ದು ಪಗಾರ ಅವ್ರು ಎದಕ್ಕೆ ಸಾಲ್ತಿದ್ದೈತೆ ಸೋಳೆ ಮಕ್ಕಳಿಗೆ? ಇಲ್ಲೇ ನಮ್ಮ ಭೂಮ್ಯಾಗ ನಾವು ಮತ್ತೊಬ್ಬರನ್ನ ಹಚ್ತೇವಿ, ಮತ್ತೊಬ್ಬರನ್ನ ಆಳು ಹಚ್ಚಿ ಮಾಡಿಸ್ಕೋತೇವಿ. ಈ ಸೋಳೆ ಮಕ್ಕಳಿಗೆ ಚೈನಿದು ಸೋಕಿ ಬಿದ್ದುಬಿಟ್ಟತಿ. ನೋಡಕ್ಕಾಕ ನಿನಗೂ ಬರ್ತಾ ಇನ್ನು ನೀ ಓದೋಲ್ಲ ಮತ್ತು ಅವನ್ನ ಕುರಿನ ಹೆಂಗೆ ಮಾಡ್ತೀವಿ ನೋಡು ಮಾರಾಯ. ಮಾನ್ಯಪ್ಪ ಅಲ್ಲಂಗೆ ಹಚ್ತೆ ಅಂತ ಹೇಳಾಕತ್ತಿದ್ದೆ ನಾನು. ಅವಂಗೆ ಹಬ್ಬದವಂಗೆ ಕಟಕಾಗಿ ಹೇಳಿದೆ. ಅವ ಅಲ್ಲೊಬ್ಬ ನಮ್ಮ ಮನುಷ್ಯ ಅದ ಅಂತ ತಡಿಯೋಪ್ಪ, ಅವ್ನು ನಂಬಿಗಸ್ತದಾನ, ಅವ್ನು ಕೇಳ್ತಾನೆ ಅಂದಾನ. ಏನು ಮಾಡಲಿ ಬಿಡಲಿ, ಇಲ್ಲಿ ಮಾಟ ಮಾಡ್ಕೊತ ಬಂದೇನಿಲ್ಲ. ಹಿಂಗಾಗಿ ಜಲಮ ತಡಿದಿಲ್ಲ. ಅವನು ಕೊಡು ಮನಸ್ಸಿಲ್ಲ ನನಗೆ. ಈ ಸೋಳೆ ಮಕ್ಕಳಿಗೆ ಆದ ಅರ್ಥ ಆಗೋಲ್ದು. ಈಗ ಗೊತ್ತಾಗೋದಿಲ್ಲ ಇವ್ರಿಗೆ. ನಾಳೆ ನಾವು ಮುಳುಗಿದ ಕಾಲಕ್ಕೆ ಗೊತ್ತಾಕತಿ ಇವ್ರಿಗೆ. ಮತ್ತು ಮೇಲಿನ ಹೊಲಕ್ಕೆ ಏನು ಹಾಕೋ ಮರೆಯ ದಾರಿ ಹೊಲಕ್ಕೆ ಅದಕ್ಕೆ ಬದುಕು ಮಾಡಿರಿ. ನಾನು ನೇಗಿಲ ಹೊಡೆದು ಹೋಗಿಸಿದ್ರಲ್ಲ, ನೇಗಿಲ ಹೊಡೆದು ಹೋಗಿದ್ರಲ್ಲ, ಹೊಳ್ಳಿ ಬದುಕಾಗಿಲ್ಲ ಹೋಗು ಮರೆಯ. ಇನ್ನು ಡಾರ್ಕಿ ಬಂದು ಅಂದ್ರೆ ಹೊಳ್ಳಿ ಅವ್ನು ಬದುಕು ಮಾಡ್ಬೇಕು. ಸೋಳೆ ಮಕ್ಕಳು ಅದಕ್ಕೊಂದಿಟ್ಟು ಗಾಡಿ ಎಣ್ಣಿಗೆ ಅದಕ್ಕೆ ತೆಲ್ ತಿಂತಾರೆ. ಇನ್ನು ಮನ್ಯಾಗ ಇವರಿಬ್ಬರು ಸೋಳೆ ಮಕ್ಕಳಿದ್ದು ಆ ಗಾಡಿ ಸತೆ ಹೊಲದಾಗ ಒಂದಿನ 2 ದಿನ ಇದ್ರೆ ಅವು ಯಾವನಾರು ಸೋಳೆ ಮಕ್ಕನ ತಂದು ಹಚ್ಚಿರ್ತಾರೆ. ಮತ್ತು ಅವಂಗೆ ನಾ ಪಗಾರ ಬಡಿಬೇಕು ಮಾರಾಯ. ಯಾವನು ಹಾಪ್ಸೋಳೆ ಮಕ್ಕಳು ಒಂದು ಹೊರಿ ಮೇವು ತರಾಕವಲ್ರವಕ್ಕೆ ದನಗಳಿಗೆ ದನ ಉಪವಾಸ ಕಟ್ಟ್ಯಾರ ಅವನ್ನ ನನಗೆ ಬೇಕಾಗೈತಿ ಎಲ್ಲ ನಾನು ತೊಗೊಂಡು ಹೊಕ್ಕೇನಿ. ಏನು ಭೀಮಣ್ಣ ಏನೋ ಗುಣ ಅನ್ಕೊಂತ ಒಬ್ಬನ ಮಾತಾಡತ್ತೀನಿ. ಯಾರು ಅದಾರ ಅಲ್ಲಿ? ಏ ಬೀರಪ್ಪ ಕಾಕ, ಇವ್ರು ಹಿರಿದವಳ ಹಡ ಹತ್ತಾಗ ಕೈಯಾಗ ಒಂದೊಂದು ಫೋನ್ ಹಿಡ್ಕೊಂಡು ಬೆಳ್ತಾನ ಫೋನ್ ನೋಡ್ತಾರ. ಮುಂಜಾನೆ ಏಳೋಂಗಿಲ್ಲ, ಎದ್ದು ನಸಿನಾಗ ಎದ್ದು ಒಂದೊಂದು ಹೊರಿ ಹುಲ್ಲು ತೊಗೊಂಬರ್ಲಿ ಸೋಳೆ ಮಕ್ಕಳ್ರಿ ಅಂದ್ರೆ ಒಬ್ಬನು ಏಳಂಗಿಲ್ಲ ಮಾರಾಯ. ದನ ಉಪವಾಸ ಅದಾವು, ಅದಕ್ಕೆ ಮೇವು ಒಯ್ಯಾಕೆ ಬಂದೇನು ನಾನು. ಇವೇನು ಬಾಳೆ ಮಾಡ್ಕೊಂಡು ತಿಂತಾವ ಮಾರಾಯ. ನಾಳೆ ನಾವು ಇಲ್ಲದ ಕಾಲಕ್ಕೆ ಗೊತ್ತಾಕತ್ತಗೋ ಅವಕ್ಕೆ. ಇವು ಯಾವೊಬ್ಬನು ದರೊಬ್ಬನು ಸೋಳೆ ಮಗ ಏನಿಲ್ಲ ನೋಡು, ಅದೊಂದು ಫೋನ್ ತಿಕ್ಕೊಂತ ಕುಂತು ಬಿಡ್ತಾರೆ. ಈಗ ಹಿಂಗೇನಾರ ಮಾಡಿದ್ರೆ ನಮ್ಮಪ್ಪ ನಮಗೆಲ್ಲಿ ಕೂಳು ಹಾಕ್ತಿದ್ನು. ನಮ್ಮ ಸಾಲಿ ಎಲ್ಲಿಯೋ ನಮಗೆ ಊಟ ಎಲ್ಲಿಯೋ ಅತ್ತಾಗ ಹೋದ್ವಿ ತಿಂಗಳಾನ್ಗಟ್ಲೆ ಕುರಿಯಾಗ ನಾವು. ಎಲ್ಲಾರ್ದು ಹಣೆ ಬರಾಟ ಐತೆ ಬಿಡೋ ಮರೆ. ಎಲ್ಲರ ಮನೆಗೆ ಯಾವೊಂದು ದರ್ವೊಂದು ಮಕ್ಕಳು ಯಾವ ಮಾತು ಕೇಳ್ತಾವೆ ಸೋಳೆ ಮಕ್ಕಳು. ಚೈನಿ ಹೊಡ್ಕೊಂತ ಅವ್ರ ದುಡ್ದು ಪಗಾರ ಅವ್ರ ಫೋನಿ ಕರೆನ್ಸಿ ಹಾಕ್ಸಕ್ಕೆ, ಅವ್ರ ಬೈಕಿಗೆ ಅವ್ರಿಗೆ ಚೀಟ್ ತಿನ್ನಾಕ ಸಾಲೋದಿಲ್ಲ ಈಗ ಅವ್ರ ಪಗಾರ. ಹೊಲ್ದಾಗ ಮಾಡ್ರಲ್ಲೇ ಸೋಳೆ ಮಕ್ಕಳು ಅಂದ್ರೆ ದಾಡ್ ಕೊಡ್ತಾರಲ್ಲಿ, ದಾಡಕ್ಕೆ ಚೈನಿ ಹೊಡ್ಯಾಕ. ಅವ್ರ ದುಡ್ದು ಪಗಾರ ಅವ್ರು ಎದಕ್ಕೆ ಸಾಲ್ತಿದ್ದೈತೆ ಸೋಳೆ ಮಕ್ಕಳಿಗೆ? ಇಲ್ಲೇ ನಮ್ಮ ಭೂಮ್ಯಾಗ ನಾವು ಮತ್ತೊಬ್ಬರನ್ನ ಹಚ್ತೇವಿ, ಮತ್ತೊಬ್ಬರನ್ನ ಆಳು ಹಚ್ಚಿ ಮಾಡಿಸ್ಕೋತೇವಿ. ಈ ಸೋಳೆ ಮಕ್ಕಳಿಗೆ ಚೈನಿದು ಸೋಕಿ ಬಿದ್ದುಬಿಟ್ಟತಿ. ನೋಡಕ್ಕಾಕ ನಿನಗೂ ಬರ್ತಾ ಇನ್ನು ನೀ ಓದೋಲ್ಲ ಮತ್ತು ಅವನ್ನ ಕುರಿನ ಹೆಂಗೆ ಮಾಡ್ತೀವಿ ನೋಡು ಮಾರಾಯ. ಮಾನ್ಯಪ್ಪ ಅಲ್ಲಂಗೆ ಹಚ್ತೆ ಅಂತ ಹೇಳಾಕತ್ತಿದ್ದೆ ನಾನು. ಅವಂಗೆ ಹಬ್ಬದವಂಗೆ ಕಟಕಾಗಿ ಹೇಳಿದೆ. ಅವ ಅಲ್ಲೊಬ್ಬ ನಮ್ಮ ಮನುಷ್ಯ ಅದ ಅಂತ ತಡಿಯೋಪ್ಪ, ಅವ್ನು ನಂಬಿಗಸ್ತದಾನ, ಅವ್ನು ಕೇಳ್ತಾನೆ ಅಂದಾನ. ಏನು ಮಾಡಲಿ ಬಿಡಲಿ, ಇಲ್ಲಿ ಮಾಟ ಮಾಡ್ಕೊತ ಬಂದೇನಿಲ್ಲ. ಹಿಂಗಾಗಿ ಜಲಮ ತಡಿದಿಲ್ಲ. ಅವನು ಕೊಡು ಮನಸ್ಸಿಲ್ಲ ನನಗೆ. ಈ ಸೋಳೆ ಮಕ್ಕಳಿಗೆ ಆದ ಅರ್ಥ ಆಗೋಲ್ದು. ಈಗ ಗೊತ್ತಾಗೋದಿಲ್ಲ ಇವ್ರಿಗೆ. ನಾಳೆ ನಾವು ಮುಳುಗಿದ ಕಾಲಕ್ಕೆ ಗೊತ್ತಾಕತಿ ಇವ್ರಿಗೆ.
ಮತ್ತು ಮ್ಯಾಲಿನ ಹೊಲಕ್ಕೆ ಏನು ಹಾಕೋ ಮರ ದಾರಿ ಹೊಲಕ್ಕೆ ಅದಕ್ಕೆ ಬದುಕು ಮಾಡಿರ ನೇಗಿಲ ಹೊಡೆದು ಒಗಸಿದ್ರಲ್ಲ ಹೊಳ್ಳಿ ಬದುಕಾಗಿಲ್ಲ ಅವು ಮರ ಇನ್ನು ಡಾರ್ಕಿ ಬಂದು ಅಂದ್ರೆ ಹೊಳ್ಳಿ ಅವ್ನು ಬದುಕು ಮಾಡ್ಬೇಕು. ಸೊಳ್ಳೆ ಮಕ್ಕಳು ಅದಕ್ಕೊಂದಿಟ್ಟು ಗಾಡಿ ಎಣ್ಣಿಗೆ ಅದಕ್ಕೆ ತೆಲ್ ತಿಂತಾರೆ. ಮನ್ಯಾಗ ಇವರಿಬ್ಬರು ಸೊಳ್ಳೆ ಮಕ್ಕಳಿದ್ದು ಆ ಗಾಡಿ ಸತೆ ಹೊಲದಾಗ ಒಂದಿನ 2 ದಿನ ಇದ್ರೆ ಅವು ಯಾವನಾರು ಸೊಳ್ಳೆ ಮಕ್ಕನ ತಂದು ಹಚ್ಚಿರ್ತಾರೆ. ಮತ್ತು ಅವಂಗೆ ನಾ ಪಗಾರ ಬಡಿಬೇಕು ಮಾರಾಯ.